ನೋಡಿ ಗೈಸ್, ಇವಾಗ ಅದಿಂದ್ರೆ ಎದೋಲ್ದ್ರೆ ಏನ್ ಮಾಡ್ತೀಯಾ? ಅಷ್ಟೇ ಖತಮ್. ಅಣ್ಣ ಇನ್ನು 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 ಏನೋ ಬೇಕಣ್ಣ. ಆಮೇಲೆ ಹಣ ನೇನು ನಾಗವಲ್ಲಿ. ಯಾರು ನೀನು ಹೇಳು. ನಾಗವಲ್ಲಿ ನೇನು ಕಲ್ಪನ. ಓಡ್ರೋ ಇದು ಸರ್ಜಾ ಅಡ್ಡ. ಗುಡ್ ಮಾರ್ನಿಂಗ್ ಬಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರ ಅನ್ಕೋತೀನಿ. ಹಾಗೆ ಚೆನ್ನಾಗಿರಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿ CSR Raider. ಏನಪ್ಪ ಇಂಟ್ರೋದಲ್ಲಿ ಯಾವುದೋ ದೆವ್ವದ ವಿಡಿಯೋ ಹಾಕ್ಬಿಟ್ಟು ಇವಾಗ ಮೋಟೋ ಬ್ಲಾಗ್ ಮಾಡ್ತಾ ಇದ್ದಾನೆ ಅಂತ ಶಾಕ್ ಆದ್ರ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಬಾ ಮಚ್ಚ, ಈ ಥರ ಚಾಲೆಂಜ್ ವಿಡಿಯೋ ಕೊಡ್ತೀನಿ, ನಿಮಗೆ ಚಾಲೆಂಜ್ ವಿಡಿಯೋ ಅಕ್ಸೆಪ್ಟ್ ಮಾಡಿ ನೋಡೋಣ ಅಂತಾನೆ. ಅವನು ಹೊಸದಾಗಿ ಸ್ಟಾರ್ಟ್ ಮಾಡಿರೋದು, ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿರೋದು. ಬಟ್ ನಂದು ಕಂಪ್ಲೀಟ್ಲಿ ಅಂತಲ್ಲ, ಬಟ್ ನಂದು ಮೇಯ್ನ್ ಅಂತ ಬರೋದಾದರೆ ಮೋಟೋ ವ್ಲಾಗ್ಸೇ ಬರುತ್ತೆ. ಡಿಗ್ರಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ಮೋಟೋ ವ್ಲಾಗ್ಸ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ರಿವ್ಯೂ ಅದು ಇದು ಅಂತ ಮಾಡ್ಬೋದು, ಬಿಟ್ಟರೆ ಅಲ್ಲಿ ಇಲ್ಲಿ ಅಂತ ಟ್ರಿಪ್ ಅಂತ ಹೋಗೋಕ್ಕಾಗಲ್ಲ. ಆ್ಯಂಡ್ ನನ್ನ ಮಲ್ಟಿ ಕಂಟೆಂಟ್ ಅಂತ ನಾನು ಆಲ್ರೆಡಿ ಬಯೋದಲ್ಲಿ ಹಾಕಿದ್ದೀನಿ, ಲೈಕ್ ಅಬೌಟ್ ಮೈ ಚಾನಲ್ ಅಂತ ಇದೆ ಯೂಟ್ಯೂಬಲ್ಲಿ. ಐ ಡೂ ಮೋರ್ ಮೋಟೋ ವ್ಲಾಗ್ಸ್, ಬಟ್ ನಾಟ್ ಕಂಪ್ಲೀಟ್ಲಿ ಮೋಟೋ ವ್ಲಾಗ್ಸ್. ಅದ್ರ ಜೊತೆ ಎಲ್ಲ ಬೇರೆ ಬೇರೆ ಕಂಟೆಂಟು ಇರುತ್ತೆ ಅಂತ. ಸೊ ಇರಿ, ಒಂದು ನಿಮಿಷ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. A few minutes later. ಮೋಟೋ ವ್ಲಾಗ್ ಮಾಡ್ಕೊಂಡಿದ್ದೆ. ನಾನೇನೋ ಚಾಲೆಂಜ್ ಅಂದಿದ ತಕ್ಷಣ ಮೋಟೋ ವ್ಲಾಗ್ ರಿಲೇಟೆಡ್ ಆ ವಿಡಿಯೋ ಮಾಡು ಈ ವಿಡಿಯೋ ಮಾಡು ಅಂತಲೇ ಅಂದ್ಕೊಂಡ್ರೆ, ಅಥವಾ ಆ ಜಾಗಕ್ಕೆ ಹೋಗೋಣಪ್ಪ ಅಂತೇನಾದರೂ ಒಂದು ಜಾಗ ಸಜೆಸ್ಟ್ ಮಾಡ್ತಾನೆ ಅಂದ್ಕೊಂಡ್ರೆ, ನೈಟು ಗೈಸ್ 2 ಸೆಪ್ಟೆಂಬರ್ ಅಮಾವಾಸ್ಯೆ ಇದೆ. ಸೋಮವಾರ ಅಮಾವಾಸ್ಯೆ ಇತ್ತು. ಸೆಪ್ಟೆಂಬರ್ 1 ಸಂಡೇ. ಅವತ್ತು ಫೋನ್ ಮಾಡಿಬಿಟ್ಟು, ಮಚ್ಚಾ ನಾನು ಬಿರಿಯಾನಿ ಮಾಡ್ಕೊಂಬರ್ತೀನಿ, ಏನು ಮಾಡ್ತೀಯೋ ಗೊತ್ತಿಲ್ಲ, ಸ್ಮಶಾನಕ್ಕೆ ಹೋಗ್ತೀನಿ ನಾನು ಬಾ ಅಂತ. ಮನೇಲಿ ಹೇಳಿದ್ರೆ ಕೆರೆದೇಟ್ ಪಕ್ಕ. ಖತಮ್. ರೋಡಲ್ಲಿ ನಿಂತ್ಕೊಂಡು ಬೆಟ್ಟಾಡಿಸ್ತಾರೆ. ಇವನು ನೋಡಿದ್ರೆ ಬಿಡ್ತಾ ಇಲ್ಲ, ಮಚ್ಚಾ ಬಾ ಪ್ಲೀಸ್ ಪ್ಲೀಸ್ ಪ್ಲೀಸ್, ಇಷ್ಟು ಮಾಡೋಕ್ಕಾಗಲ್ವ ಅದು ಇದು ಅಂತ ರೋದನೆ ಕೊಡ್ತಾವನೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಸುತ್ತಮುತ್ತ ಮನೆಗಳಿದೆ. ನಾವು ನೈಟು ಟಾರ್ಚ್ ಹಾಕ್ಕೊಂಡು ಗೋರಿ ಮೇಲೆ ಕುತ್ಕೊಂಡು ಬಿರಿಯಾನಿ ತಿನ್ನೋದಿದೆಯಲ್ಲ, ಹೆವಿ ಹಿಂಸೆ. ಅದರಲ್ಲಿ ನಾನು ಫುಲ್ ಚಾರು. ಬಿರಿಯಾನಿ ನಾನೇ ಗೊತ್ತಿದ್ವಿ ಅಂದರೆ, ನನಗೂ ಗೊತ್ತಿಲ್ಲ ನೀನು ಆಯಿಲ್ ಐಟಮ್ ಏನಾರು ತಿನ್ನಬೇಕು ಅಂತ. ಆಯಿಲ್ ಐಟಮ್ ಅಂದರೆ ಯಾವ ಥರ ಅಂದೆ, ಏನಾರ ತಿನ್ನೋ ಮಚ್ಚ, ನನಗೂ ಗೊತ್ತಿಲ್ಲ, ಆಯಿಲ್ ಐಟಮ್ ತಿನ್ಬೇಕು ನೀನು ಅಂದ. ಸರಿ ಆಯಿತು ಅಂತ ಪರೋಟ ತರಿಸ್ದ. ಹೆಂಗೆ ತಿಂದ್ವಿ, ಏನು ಮಾಡಿದ್ವಿ, ಹೇಗಿತ್ತು ಅಂತ ಕ್ಲಿಪ್ಸ್ಗಳು ಹಾಕ್ತೀನಿ ನೋಡಿ. ಗುರು ನೋಡಿ, ಲೈಟ್ ಹೇಗೆ ಆನ್ ಆಫ್ ಆಗ್ತಾಯಿದೆ. ಒಂದೊಂದೆಲ್ಲ ಗೈಸಿರ್ದು. ರೈಡ್ಗೆ ಹೋಗ್ತೀನಿ ಬಾ ಅಂತ ಕರೆದ್ಬಿಟ್ಟು ಪರೋಟ ತಂದವನೆ, ದೇವ್ರ ಜೊತೆ ಕುತ್ಕೊಂಡು ತಿನ್ನೋಣ ಅಂತ. ಯಾವ ಇವೆಲ್ಲ ನೋಡಿ ಲೈಟ್ಸ್ ಹಿಂಗೆ ಆಫ್ ಆಗ್ತಾ ಇದೆ. ನಾಯಿ ಬೇರೆ ಬೊಗಳ್ತಾ ಇದೆ. 2000 years later. ನೋಡಿ ಡಾರ್ಲಿಂಗ್ಸ್, ಅಮಾವಾಸ್ಯೆ ಬಂದ್ಬಿಟ್ಟು ಸೆಪ್ಟೆಂಬರ್ 2 ಇದೆ. ಇವತ್ತು ಸೆಪ್ಟೆಂಬರ್ 1, ಟೈಮ್ 11:18 ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ 12 ಗಂಟೆ ಆಗುತ್ತೆ. 12 AM ಅಮಾವಾಸ್ಯೆ ಬಿರಿಯಾನಿ ತಿನ್ನಲೇಬೇಕು. ಟ್ರೈ ಮಾಡೇ ಮಾಡ್ತೀನಿ, ಏನಾಗುತ್ತೆ ನೋಡೋಣ ಬನ್ನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನೋಡಿ ಗೈಸ್, ಮನೆಗೆ ಯಾವುದೇ ಥರ ದೃಷ್ಟಿ ಆಗಬಾರ್ದು ಅಂತ ಆಂಟಿ ಫೋಟೋ ಇಟ್ಬಿಟ್ಟವ್ರೆ. ಆಂಟಿ ಎಲ್ಲೆಲ್ಲೂ ಫೇಮಸ್. ಇಲ್ಲೂ ಬಂದವನು. ಆಂಟಿ ನಿಮ್ಗೇನು ದೃಷ್ಟಿ ಆಗ್ಬಿಡೋದು. ಡಾರ್ಲಿಂಗ್ಸ್, ಮಗ ಬಾರೋ, ಇವಾಗ ಹಿಂಗಿದ್ರು ಎಷ್ಟೊಂದು ಗೋರಿಗಳೈತಿ ಇಲ್ಲಿ, ನೋಡ್ಕೊಂಬರೋಣ. ಹಾಂ ಬಾ ಬಾ. ಮೀಟರ್ ಬೇಕು, ಮೀಟರ್. ನಿಮ್ಗೇನು ಅನಿಸ್ತಾ ಇದ್ರು ಇಲ್ಲಿ ನೋಡ್ತಾ ಇದ್ದೀರಲ್ಲ?
ಇಟ್ಟಿಲ್ಲಣ್ಣ ಬಿಡ್ರಣ ಉಯ್ ಯಾರ್ದು ಚಪ್ಪಲಿ ಮುಟ್ಬೇಡ್ರಿ ಯಾರೋ ಬಿಟ್ಟಿರೋದು ಗೊತ್ತಿಲ್ಲ. ಬನ್ನಿ ಒಂಥರ ಭಯ ಆಗ್ತಾಯಿತ್ತು. ರೀಸೆಂಟಾಗಿ ಮಣ್ಣು ಮಾಡಿರೋ ಮಚ್ಚ. ನೋಡು ಯಾವುದೋ ಮಗು ಮಚ್ಚ. ಮಗು 2019 4 ವರ್ಷದ ಮಗು ಮಚ್ಚ. ಅಂದ್ರೂ ಉಯ್ ಮಚ್ಚ ಇಲ್ಲೋಡು ಇದು ಅಷ್ಟೇ. ಇವಾಗ ರೀಸೆಂಟಾಗಿ ಮಾಡಿರೋ ಮಚ್ಚ. ಹೂವು ಎಲ್ಲ ಬಿಟ್ಟಿದ್ದೀವಿ ಮಚ್ಚ. ಇಲ್ಲೋಡು ಕುಂಕುಮ ಕ್ಯಾಮ್ರಾ ಕೊಡಿ ನೋಡಿ guys. ಇವಾಗ ತಿಂದ್ರೆ ಎದೋಲ್ದ್ರೆ ಏನ್ ಮಾಡ್ತೀಯಾ? ಅಷ್ಟೇ ಖತಮ್. ಆಟ ಆಡ್ತಿರಲ್ಲೋ. ಎಲ್ಲಿ ಬಂದು ಏನು ಮಾತಾಡ್ತಿದ್ದೀರ? ಮಳೆ ಗಿಳೆ ಎಲ್ಲ ಅಲ್ಲಿ ಬಂದಿದ್ರೆ ನಾನು ಬಳೆ ಎಲ್ಲ ಮಚ್ಚ. ಬಂದ್ಬಿಡ್ರಲ್ಲೇ ಬೇಡ ಅಲ್ಲಿ ಬಂದ್ಬಿಡ್ರೋ ಮಚ್ಚ ಬೇಡ ಅಲ್ಲಿ. ಇಲ್ಲಿ ಬರೋ ಇಲ್ಲಿ ಹಂಗೆ ನೋಡ್ಕೊಂಬ ನಂಗೆ ಬಾರೋ. ಮಚ್ಚ ಮಡಿಕೆ ನೋಡು. ಮಡಿಕೆ ಬಿರಿಯಾನಿ ಅಂದರೆ ಇಷ್ಟ ಅನ್ಸುತ್ತೆ ಹೋಗಿ. ಏಯ್ ಇಲ್ಲಿ ಯಾವತ್ತಾದ್ರೂ ಒಂದ್ಸಲಿ ಬಂದ್ಬಿಟ್ಟು ಮಟ್ಕ ಬಿರಿಯಾನಿ ಟ್ರೈ ಮಾಡಬೇಕು. ನಾನು ಒಬ್ಬನೇ ಅಪ್ಪ ಮಗ. ನಮ್ಮ ಅಮ್ಮಂಗೆ ನಿನ್ನ ತಂಗಿದಳೆಲ್ಲ ಸಾಕು ಬಿಡು. ಇದ್ರಲ್ಲಿ ಯಾವತ್ತಾದ್ರೂ ಒಂದು ದಿವಸ ಬಂದು ಮಟ್ಕ ಬಿರಿಯಾನಿ ಮಾಡೇ ಮಾಡ್ತೀನಿ. ನೋಡ್ತಾ ಇರಿ, ನೀವು ನೋಡ್ತಾ ಇರಿ. ಮನೆಗೆ ಎತ್ಕೊಂಡು ಹೋಗ್ಬಿಡೋದನ್ನ. ಬರ್ರೋ ಫಸ್ಟ್ಲಿ ಬನ್ನಿ ಹಂಗೆ ಅಲ್ಲೂ ಹೋಗೋಣ ಬನ್ನಿ. ಏನದು ನಿಜ ಬಾಯಿಗೆ ಬಂತು. ಏನೋ ಅದು ಏನೋ ಅದು ಏನೋ ಅದು ಬೇಡ ಅನ್ಸುತ್ತೋ. ಸೌಂಡು ಏನು ಸೌಂಡು ಅದು? ಬಟ್ಟೆ ಕೊಣ ಇದು. ಹೇ ಶಾಕ್ ಆಯ್ತಾ? ಗುರು ನಾನು ವೆಜಿಟೇರಿಯನ್ನು. ನಾನು ಇವ್ರ ಜೊತೆ ಬಿರಿಯಾನಿ ತಿನ್ನಲ್ಲ. ಸೊ ಬನ್ನಿ, ನಾನು ಫಸ್ಟ್ ಏನು ತಿನ್ಬೇಕಾದ ಚಾಲೆಂಜ್ ಕೊಟ್ಟಿದ್ದಾನೆ ಅದನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ? ತಿನ್ಕೊಂಡು ಹೋಗ್ತೀವಿ ಅಷ್ಟೇ. ಕೈ ಮುಗಿದು ಬಿಡ್ತೀನಿ. ಜಸ್ಟ್ ಊಟ ಮಾಡ್ಬಿಟ್ಟು ಹೊರಟೋಗ್ತೀನಿ ಅಷ್ಟೇ. ಫಸ್ಟ್ ಟೈಮ್ ತಿಂತಾ ಇರೋದು. ಫುಲ್ ಭಯ ಆಗ್ತಾಯಿದೆ. ಫುಲ್ ಸ್ಮಶಾನ ಹಿಂದೆ ಎಲ್ಲ. ಸೊ ಬನ್ನಿ ತಿನ್ನೋಣ. ಹುಯಿ ಮಚ್ಚ ಬಾರೋ ನೀನು ಲೇ. ಹಂಗೆ ಕೈ ಹಾಕು. ಕೈ ಹಾಕ್ಲ ಎಲ್ಲಿ ಕೈ ಹಾಕ್ಲಿ? ಬಾಯ್ಲಿ ನಾನೇ ಹಾಕ್ತೀನಿ ಬಾ. ಎಲ್ಲ ಕೈ ಹಾಕ್ಲಿ. ನೀನು ಪರೋಟ ತಿಂತಿದ್ದಿ, ಬಾರ ಬಿರಿಯಾನಿ ತಿನ್ನೋಣ ಅಂದರೆ. ನಾನು ಫುಲ್ ಚಾರು. ನನಗೂ ಈ ದೆವ್ವಕ್ಕೂ ಸಂಬಂಧನೇ ಇಲ್ಲ. ಅಂದ್ಬಿಟ್ಟು ಹೋಯ್ತಾ ಇರ್ತೀನಿ ಅಷ್ಟೇ. ದೆವ್ವಕ್ಕೇನು ಪರೋಟ ಅಂದರೆ ಇಷ್ಟ ಆಗಲ್ವಾ? ಒಬ್ಬನೇ ಅಪ್ಪ ಮಗ ಯಾಕೆ ಮಾಡ್ತಾ ಇದೆಯಾ? ಮಗ ಅಲ್ಲ ನೀನು. ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಕರ್ಕೊಂಬಂದಿದ್ಯಲ್ಲ, ಯಾರ ಮಗ ಅಲ್ಲ ನೋಡ್ತೀನಿ. ಡಾರ್ಲಿಂಗ್ಸ್ ನೋಡಿ, ಕುಚ್ಚಿಕಗಳು ಈ ಥರ ಬಂದು ಸ್ಮಶಾನದಲ್ಲಿ ತಿಂತಿರೋದು ಫಸ್ಟ್ ಟೈಮ್. ತಗೋ ಮಗ ತಿನ್ನು. ತಿನ್ನಿಸ್ತಪ್ಪ. ಸ್ಮಶಾನ ಕರ್ಕೊಂಬಂದು ಊಟನೂ ಮಾಡಿಸ್ತೀಯಾ, ಬಿಟ್ಟರೆ ಇಲ್ಲೇ ಮಲಗುವಂತೀಯ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಗಾಡಿ ಓಡಿಸ್ಕೊಂಡು ನೆಕ್ಸ್ಟ್ ಟೈಮ್ ಕ್ಯಾಂಪ್ ಹಾಕ್ಬೇಕು. ಅದನ್ನು ಒಂದು ಮಾಡೋಣ. ಸರಿನಪ್ಪ ಆಯ್ತು. ಯಾಕೆ ಇಲ್ಲೇ ಮಲ್ಕೊಂಡ್ಬಿಡ್ತೀನಿ. ಒಂದು ಆಸೆ ದಿನ ಕೊಟ್ಬಿಡು. ನಿಂಗೆ ಒಳ್ಳೇದು ಮಾಡ್ತದ ನಿಂಗೆ ಜನ್ಮಕ್ಕೆ ಹೋಗೋ. ಡೈಲಿಂಗ್ಸ್ ತಿಂತೀರಾ? ತಗೊಳ್ಳಿ ಒಂದು ಆನೆ. ಊಟ ಆಯ್ತಾ? ತಿನ್ಸಕ್ಕಾಗಲ್ಲ, ಪರವಾಗಿಲ್ಲ.
ಚಟ್ನಿ ಬೇರೆ ಅಲ್ಸೋಗ್ಬಿಟ್ಟೈತೆ. ಅಲ್ಸೋಗೈತಾ? ಚೆನ್ನಾಗೈತಲ್ಲ ನನಗೆ. ಇಲ್ಲಿ ಬಂದ್ಬಿಟ್ಟು ಅಲ್ಸೋಗೈತೇನೋ. ನಿಜ ಸ್ಮಶಾನದಲ್ಲಿ ತಿನ್ನೋದಂತೂ ಬೇರೆ ಮಜಾ. ಏನೋ ಮಜಾಪ್ಪ. ನಾಳೆ ಅಮಾವಾಸ್ಯೆ, ಸೆಪ್ಟೆಂಬರ್ 2. ಇನ್ನೊಂದು ಟೈಮ್ ಇನ್ನ 20 ನಿಮಿಷ ಇದೆ ಗೈಸ್. ಸೋಮವಾರ ನಂದು ಉಪವಾಸ. ಅದಕ್ಕೆ ನನ್ನ ಮಗ ನೀನು ತಿನ್ನಲೇಬೇಕು, ನನ್ನ ಉಪವಾಸ ಅಂದ್ರೂ ಬಿಡ್ತಾ ಇಲ್ಲ, ತಿನ್ನಲೇಬೇಕು ಅಂತ ಕರ್ಕೊಂಬಂದ್ಬಿಟ್ಟ. ವೆರಿ ಸ್ಮಾರ್ಟ್. 11:15 ಏನೋ ಆಗಿದೆ ಟೈಮು. ನನ್ನ ಜೊತೆ ಇವಾಗ ಬರೀ ಪರೋಟ ತಿಂತೀನಿ. ಆಮೇಲೆ ನಂದು ಫೇವ್ರೆಟ್ ಡಿಶ್ ಬಿರಿಯಾನಿ ರೆಡಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ನಾವು ಮಚ್ಚ ಭಯ ಆಯ್ತಾಯ್ತು. ಏನಲ್ಲಿ ಅವಾಗಿಂದ ಭಯ ಆಯ್ತೈತೆ ತಿನ್ನಲಿ ಫಸ್ಟ್ ತಿನ್ ಮುಗ್ಸ. ನಾನು ಒಬ್ಬನೇ ಅಣ್ಣ ಮಗ, ನಮ್ಮ ಅಮ್ಮಂಗೆ ಹೇಳ್ತಾನೆ ಇರೋ ಅವಾಗಿಂದ ಬಂದಾಗಿಂದ ಒಬ್ನೇ ಅಂತ ಗೊತ್ತು. ಒಬ್ನೇ ಅಂತ ನನಗ್ ಗೊತ್ತು, ನಿನಗ್ ಗೊತ್ತು, ಆದ್ರೆ ದೆವ್ಗ್ ಗೊತ್ತಾ? ಅದಕ್ಕೆ ನನ್ನ ಹಾಕೊಂಡ್ ಬಂದಿದ್ಯಲ್ಲ. ಗಾಡಿ ಓಡಿಸ್ಕೊಂಡು ಹೆಂಗೋ ಇದ್ದೆ. ಗಾಡಿ ಓಡಿಸೋದು ತಿರ್ಬೇಕು ಮಗ ಜೀವನದಲ್ಲಿ. ಏನ್ ಹೇಳು, ತಿರ್ಲಿರ್ಬೇಕು ಜೀವನದಲ್ಲಿ. ಸುಮ್ನೆ ಮನೆಗೆ ಹೋಗಿ ಹುಚ್ಚೋಯ್ತು ಮಲಿಕ. ಗಾಡಿ ಓಡಿಸಿದ್ರೆ ನಿಂಗೊಂದ್ ಮಜಾ. ಈ ತರ ಏನು ಅದು ಯಾವ್ದೋ ಸೌಂಡ್ಲಿ ಡಲ್ಲಿಂಗ್ಸ್ ಇದಂತೂ ಸೌಂಡ್ಸ್ ತುಂಬಾನೇ ಬರ್ತಿದೆ. ನಿಜ ತುಂಬಾ ಸೌಂಡ್ ಆಗ್ತಿದೆ. ಅಣ್ಣ ಕಾಪಾಡೋಣ, ಕನ್ಸೆಲ್ಲ ಬಂದ್ಬಿಟ್ಟಿಯ. ಇವನ ಬಿಡ್ಬೇಡ ಅಣ್ಣ, ನೀನೇನಾದ್ರೆ ಇವನ ಬಿಡ್ಬೇಡ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಇವ್ನ ಹಾಕೊಂಡು ರುಬ್ಬಾಡ್ಬಿಡು, ಇವನ ಮಾತ್ರ ಬಿಡ್ಬೇಡ. ಏನ್ ಬಾಗ್ ಬರ್ತೈತೆ? ಆಲ್ರೆಡಿ ಬಂದ್ ಬಿದ್ದೈತೆ ನೋಡಿ. ಮಗ ನಂಗೆ ಸಾಕು, ನಾನು ಇನ್ನ ಬಿರಿಯಾನಿ ತಿನ್ಬೇಕು. ಕಬಾಬ್ ನನಗೋಸ್ಕರ ಕಾಯ್ತಾ ಇದೆ. ಕೊಡ್ಲಾ? ಅಣ್ಣ ಸಾಕು, ಸವಾಸ ಸಾಕು. ಗೈಸ್ ತಿಂದೆ, ಚಟ್ನಿ ಅಲ್ಸೋಗ್ಬಿಟ್ಟಿದೆ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊ. ಇಲ್ಲಿಗೆ ಬಂದಿದ್ದಕ್ಕೆ ಅಲ್ಸಿರೋದು. ಓಹೋ ಆ ಥರನಾ? ಯಾವ್ದೋ ನೆನ್ನೆ ಮೊನ್ನೆ ಚಟ್ನಿ ತಗೊಂಡ್ಬಂದ್ಬಿಟ್ಟು ಇಲ್ಲಿಗೆ ಬಂದ್ಮೇಲೆ ಅಲ್ಸೈತಂತೆ ಅಲ್ಲೋ. ಇದೆಲ್ಲ ಏನಿಲ್ಲ ಕಣೋ, ಏನ್ ಹೇಳಿ ಮಜಾ ಮಾಡ್ಬೇಕಷ್ಟೇ. ಇರೋದೊಂದ್ ಜೀವನ, ಅದೊಂದೇ ಜೀವನ, ನೆನ್ಪಿಟ್ಕೊಂಡು ಮಜಾ ಮಾಡು. ಅಣ್ಣ ನಮಸ್ಕಾರ ಅಣ್ಣ, ಅಷ್ಟೇ ಬಿಟ್ಬಿಡ್ರಿ ನನ್ನ. ಚಾವಡ ನಾನು ಹೋಯ್ತಾ ಇರ್ತೀನಿ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಡಾರ್ಲಿಂಗ್ಸ್, ಇವಾಗ ಬಿರಿಯಾನಿ ಎಲ್ಲೆಲ್ಲೋ ತಿಂದಿರೋದು ನೋಡಿರ್ತೀರ. ಇವಾಗ ಸ್ಮಶಾನದಲ್ಲಿ ಗೋರಿ ಮೇಲೆ ಕುತ್ಕೊಂಡು ತಿಂತೀವಿ, ನೀವೇ ನೋಡಿ. ಅದು ನಮ್ಮ ಬಾಯ್ಸ್ ಎಲ್ಲ ಸೇರ್ಕೊಂಡು ತಿಂತಾ ಇದೀವಿ. ಇವಾಗ ಬನ್ನಿ. ಶಾಕ್ ಆಯ್ತಾ ಡಾರ್ಲಿಂಗ್ಸ್? ಇವಾಗ ಟೈಮು 12:22 ಆಗಿದೆ. ಅದು ಸೆಪ್ಟೆಂಬರ್ 2 ಅಮಾವಾಸ್ಯೆ ಆಗಿದೆ, ಕರಾಳವಾದ ರಾತ್ರಿ. ಇವಾಗ ನಮ್ಮ ಬಾಯ್ಸು ರೆಡಿನಾ ಬಿರಿಯಾನಿ ತಿನ್ನಕ್ಕೆ? ಫುಲ್ ಅಡ್ವೆಂಚರಸ್ ಆಗೈತೆ. ತಿನ್ನೋಣ, ಮಜಾ ಮಾಡೋಣ, ದೇವ ಬಂದ್ರೆ ನೋಡೋಣ, ಇಲ್ಲ ಅಂದ್ರೆ ಹೋಗೋಣ. ನಮಗ್ ಮಾತೇ ಬರ್ತಿಲ್ಲ ಅಣ್ಣ, ಬಾರಣ. ಇಲ್ಲ ನೋಡಪ್ಪ, ಸ್ಮಶಾನಕ್ಕೆ ಬಂದವನೇ ಗಣೇಶ ಬೇರೆ ಹಾಕೊಂಬಂದು ನನ್ ಕಂದ. ಏನೋ ಕಂದಲ್ಲಿ ಏನ್ ಸ್ಮಾರ್ಟ್ ಆಗಿ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯಲ್ಲ. ಶಿವದೇ ಹಾಕೊಂಬಂದ್ಬಿಟ್ಟು ನೀವನು. ಇವರೆಲ್ಲ ಇಲ್ಲಿ ಊಟ ಮಾಡ್ತಾ ಇದಾರೆ, ನೋಡೋಣ ಬನ್ನಿ ಏನ್ ತಿಂತಾರೆ ಏನು ಅಂತ. ಓ ಈ ಬಾಳೆ ಎಲ್ಲ ತಂದಿದ್ಯಲ್ಲೋ ಮಗ, ಇವತ್ತಂತೂ ಬೀಗ್ರೂಟ ಅನ್ಕೋ. ಬೀಗ್ರೂಟ ಅಲ್ಲ, ಪಾತಿತಿ ಊಟ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸಮಾಧಿ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಇರೋ ಮೊದಲನೇ ಹುಡುಗರು ಇವ್ರೆ ಅನ್ಸುತ್ತೆ. ನನ್ಗಂತೂ ಒಳ್ಳೆ ಬೀಗ್ರೂಟ ಫೀಲ್ ಬರ್ತಿದೆ. ಅಣ್ಣ ಡಿಶ್ ನೋಡಿದ ತಕ್ಷಣ ಬಾಡೂಟ ಬೀಗ್ರೂಟ ಅನ್ನೋದೆಲ್ಲ ಎಲ್ಲಿ ಕುತ್ಕೊಂಡು ತಿಂತಾ ಇದೆಯಾ ಅನ್ನೋದು ಗಮನ ಇರಲಿ. ಎಲ್ಲೇ ಅರ್ಧೋಗಿದೆ, ಪರವಾಗಿಲ್ಲ. ಇಲ್ಲಿ ನೋಡಿ, ತೋರ್ಸು ತಂದಿದ್ನಲ್ಲ. ಆದ್ರೂ ಏನೇನೋ ಸೌಂಡ್ ಬರ್ತೈತಲ್ಲ. ಫಸ್ಟ್ ಊಟ ಮಾಡೋಣ, ಅದಾದ್ಮೇಲೆ ಹೋಗೋಣ. ಅಲ್ಲಿ ಏನಂತೀರ ಗೈಸ್? ಊಟ ಮಾಡ್ಬೇಕಾದ್ರೆ ದೇವ್ಗಳು ಡಿಸ್ಟರ್ಬ್ ಮಾಡಲ್ಲ, ಮಾಡ್ಬಿಡಿ ಫಸ್ಟ್.
ಡಾರ್ಲಿಂಗ್ಸ್ ಇವಾಗ ಬಿರಿಯಾನಿ ತಂದಿದ್ದೆ. ಈ ಸ್ಮಶಾನದಲ್ಲಿ ಬಿರಿಯಾನಿ ತಿನ್ನೋದಂತ ಏನು ಮಜಾ ನೋಡ್ರಿ. ಯಾರಿಗಾದ್ರೂ ಬೇಕಾ? ಮುಚ್ಕೊಂಡು ತಿನ್ನಲಿ. ಬನ್ನಿದ್ದೇನರೇ ಬನ್ನಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ನೋಡಿ ಇವಾಗ ಬಿರಿಯಾನಿ ತಿನ್ನೋ ಸಮಯ. ಏನ್ ಡಾರ್ಲಿಂಗ್ಸ್ ರೆಡಿನಾ? ಸ್ಮಶಾನದಲ್ಲಿ ಬಿರಿಯಾನಿ ತಿನ್ನೋ ಮಚ್ಚ ಬರೀ ಕುಷ್ಕ ಅಂದಲ್ಲೋ, ಪೀಸ್ ಎಲ್ಲ ಐತಲ್ಲೋ. ಬಿರಿಯಾನಿ ಕುಷ್ಕ ಅಂತ ಎಲ್ಲ ಅನ್ನೋದು ಬಿರಿಯಾನಿ. ಮಚ್ಚ ಬೇಗ ತಿಂದು ಖಾಲಿ ಮಾಡ್ರಲ್ಲಿ. ಇರು ಒಂದು ಫುಲ್ಲು ಬೇಗ ತಿಂದ್ಬಿಡೋಣ. ನೀನ್ ಯಾಕೆ ಬೈಕ್ ಕಟ್ಕೊಂಡೆ ತಿನ್ನು. ಇಲ್ಲ ಅಣ್ಣ, ನನಗೆ ಗಾಬರಿ ಐತೈತೆ. ಒಬ್ಬನೇ ಓಡಾಡ್ತೀನಿ ಕಣ, ನನ್ನನ್ನೇನಾದ್ರು ಸಾಯಿಸ್ಬಿಟ್ರೆ ಯೋಚನೆ ಮಾಡಿದೀನೋ. ಬಿರಿಯಾನಿನ ಬೇಡ, ತಿನ್ನಲೇ ಏನಾಗಲ್ಲ. ತಿನ್ಕೊಂತೀನಣ್ಣ. ನನಗಂತೂ ಕಬಾಬ್ ಅಂತೂ ನಾನು ಕಬಾಬ್ ಪ್ರಿಯ. ನಾನು ನಿಜ ಕಬಾಬ್ ಇಷ್ಟ. ತಿನ್ನಲಿ ಪೀಸ್ ಅಂತೂ ಸ್ಮಶಾನದಲ್ಲಿ ಬೇರೆ ಲೆವೆಲ್. ನೀವ್ ಹೇಳ್ತೀರಾ ಅಂತ ಒಂದು ಪೀಸ್ ತೊಂತೀನಿ. ಗಾಬರಿ ಬೈಕ್ ತಿಂದ ಕೊನೆಗೂ. ಅಲ್ಲಿ ನೋಡಿ ವೈಟ್ ಕಲರ್, ಗೋರಿ ಇವತ್ತು ಊಟನೇ ಮಾಡಿಲ್ಲ ಅನ್ನೋ ಥರ ತಿಂತವ್ರಿ. ತಿನ್ಬೇಕು, ಗೆಲ್ಬೇಕು, ಅದೇ ಜೀವನ. ಏನ್ ತಿನ್ನೋಣ? ಪಾಪ ಗಾಬ್ರಿಗೆ ತಿಂದಿಲ್ಲ ಅವರು. ಮೊದ್ಲೇ ಹೆದರ್ಕೊಂಡ್ಬಿಟ್ಟವ್ರೆ. ನಾಯಿ ಕೇಳ್ದಂಗೆ ಕರೀತವ್ರಿ ಬಾಳೆ ಎಲೆನ. ವಾ ನಿಜ ತುಂಬಾನೇ ಚೆನ್ನಾಗಿತ್ತು. ಭಯ ಪಡ್ತಿದ್ದೆ ಫಸ್ಟ್ ತಿನ್ಬೇಕು ನೋಡಿ ಗೈಸ್, ಗಾಬರಿ ಅನ್ಕೊಂಡು ಹೆಂಗ್ ಇಳಿತು ಮೂಳೆನ. ಹೇಗಿತ್ತಪ್ಪ ಹರಿಯಾರಿಸಿ ನೀನ್ ಆಸೆ ಕೊನೆಗೂ ಪೂರೈಸ್ಕೊಂಡೆ. ಅಣ್ಣ ಇನ್ನು ಏನೋ ಬೇಕಣ್ಣ. ಆಮೇಲೆ ಹಣ ನೀನು ನಾಗವಲ್ಲಿ ಯಾರು ನೀನು ಹೇಳು. ನೇನು ಕಲ್ಪನಾ. ನರಸಿಂಹಣ್ಣ ಊಟ ಮಾಡಲಿ. ನಂಗೆ ನರಸಿಂಹಣ್ಣ ಬೇಕಣ್ಣ, ನರಸಿಂಹಣ್ಣ ಬೇಕು. ನರಸಿಂಹಣ್ಣಂದೆ ಅನ್ಸುತ್ತಿದ್ದು. ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಇವೆಲ್ಲ ಮಾಮೂಲು. ಕಂಟ್ರೋಲ್ ಸಮಾಧಾನ. ಇವಾಗ ಈ ಥರ ಒಂದು ಸ್ಮಶಾನದಲ್ಲಿ ಮಾಡ್ಬೇಕಂತ ಇಷ್ಟ ಆಗಿತ್ತು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹೇಗಿತ್ತು ವಿಡಿಯೋ ಅಂತ. ಚಾಲೆಂಜ್ ವಿಡಿಯೋಸ್ ಮೋಸ್ಟ್ಲಿ ಮಾಡಬೇಕಾಗುತ್ತೆ ಗೈಸ್. ದ CSR ರೈಡರ್ ಅಂತ ಚಾನಲ್ ನೇಮ್ ಇಕ್ಕಕ್ಕೆ ಬೇರೆ ರೀಸನ್ ಇದೆ. ಅದು ಟೈಮ್ ಬಂದಾಗ ನಾನು ನಿಮಗೆ ತಿಳಿಸ್ತೀನಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ. ಇದೊಂದೇ ಮಾಸ್ಟರ್ ಪೀಸ್. ಸೊ ಹರಿ ಮ್ಯಾಡ್ಲಿ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸೊ ಆ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೋಗಿ ವಿಸಿಟ್ ಮಾಡಿ, ಚೆಕ್ಔಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗ್ತೀನಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಟಾಟಾ, ಸೈನಿಂಗ್ ಆಫ್. ನಾನು ನಿಮ್ಮ ಚಂದನ್, ನಮಸ್ಕಾರ.